ಕೆಜೆಹಳ್ಳಿಯಲ್ಲಿ ಬಡವರ ಮೇಲೆ ದಬ್ಬಾಳಿಕೆ ಆರೋಪ ಕೇಳಿಬಂದಿದೆ. ಅಕ್ಟೋಬರ್ 30ನೇ ತಾರೀಕು ರೈಲ್ವೆ ಇಲಾಖೆಯಿಂದ ಒತ್ತುವರಿ ತೆರವು ಮಾಡಲಾಗಿತ್ತು. ಅಕ್ಟೋಬರ್ 30ರಿಂದ ಬೀದಿಯಲ್ಲೇ ಬದುಕ್ತಾ ಇದ್ದಾವೆ ಒಂದಷ್ಟು ಬಡ ಕುಟುಂಬಗಳು. ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೆಯಿತು. ಸುಮಾರು 38 ಬಡ ಕುಟುಂಬಗಳು ಬೀದಿ ಪಾಲಾಗಿವೆ ಅಂತ ಹೇಳಲಾಗ್ತಾ ಇದೆ. ಕೇವಲ 1 ಗಂಟೆ ಸಮಯಾವಕಾಶ ಕೇಳಿದ್ರೂ ಕೂಡ ಅದನ್ನೂ ಕೊಡದೆ ತೆರವು ಕಾರ್ಯ ನಡೆಸಿದ್ರು. ಮಹಿಳೆಯರು ಮಕ್ಕಳು ಅಂತ ನೋಡದೆ ಎಳೆದಾಡಿದ ಆರೋಪ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಇನ್ನೊಂದವರು ಮಾತನಾಡಿದ್ದಾರೆ. ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇ ತಪ್ಪಾಯ್ತಾ, ಬಡವರಿಗೆ ಹೀಗ್ ಮಾಡೋದು ಸರಿಯಾ ಅಂತ ಕಣ್ಣೀರಿಟ್ಟಿದ್ದಾರೆ. ಕೆಜೆಹಳ್ಳಿಯಲ್ಲಿ ನಡೆದಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಕೇವಲ 1 ಗಂಟೆ ಸಮಯಾವಕಾಶ ಕೇಳಿದ್ರು ಕೂಡ ಕೊಡ್ಲಿಲ್ಲ. ಬೇಕಾಬಿಟ್ಟಿ ಮಕ್ಕಳು ಮರಿ ಹೆಣ್ಮಕ್ಳು ಅನ್ನೋದೇ ಎಳೆದಾಡಿದ್ರು ಪೊಲೀಸರು ಅನ್ನುವಂತ ಆರೋಪ. ಕೆಲವೊಂದು ಸಂದರ್ಭದಲ್ಲಿ ನಾವು ಬದುಕು ಬೀದಿಗೆ ಬಂತು ಅಂತ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಇರ್ತೀವಿ, ಈ ಮಾತನ್ನ ಹೇಳ್ತಾ ಇರ್ತೀವಿ. ಆದ್ರೆ ಲಿಟ್ರಲಿ ಇವತ್ತು ಕೆಜೆಹಳ್ಳಿಯಲ್ಲಿರುವಂತಹ 38 ಕುಟುಂಬಗಳ ಸ್ಥಿತಿ ಅದೇ ಆಗಿದೆ. ಬದುಕು ಬೀದಿಗೆ ಬಂದಿದೆ ಅಂತಂದಲ್ಲ, ಅಕ್ಷರಶಃ ಅವರು ಬದುಕು ಇವತ್ತು ಬೀದಿಗೆ ಬಂದಿದೆ. ಕಾರಣ ಅವರು ವಾಸ ಮಾಡ್ತಿದ್ದಂತಹ ಮನೆಗಳನ್ನ ಇವತ್ತು ತೆರವು ಮಾಡಿರುವಂತದ್ದು. ಇದು ಅಕ್ಟೋಬರ್ 30ನೇ ತಾರೀಕು ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ಅಧಿಕಾರಿಗಳು ಬಂದು ಇದು ಇಲ್ಲಿಗಲ್ಲೋ, ಇದು ರೈಲ್ವೆ ಇಲಾಖೆಗೆ ಸೇರಿರುವಂತಹ ಜಾಗ, ಈ ಜಾಗದಲ್ಲಿ ನೀವು ಇಲ್ಲಿಗಲ್ ಆಗಿ ಮನೆ ಕಟ್ಕೊಂಡಿದ್ದೀರಾ ಅಂತ ಹೇಳಿ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಪೊಲೀಸರು ಒಂದಿಷ್ಟು ಜನ ಅಲ್ಲ, ಸರಾಸರಿ 700 ಜನ ಬಂದು ಅವರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಏನು ನೋಟಿಸ್ ಕೊಡ್ಲಿಲ್ಲ, ಏನು ಹೇಳಲಿಲ್ಲ. ನಾವು ಸುಮಾರು 100 ವರ್ಷಗಳಿಂದನೂ ಕೂಡ, ಆಗಿನಿಂದನೂ ತಾತ ಮುತ್ತಾಕನ ತಾತನ ಕಾಲಿಂದನೂ ಕೂಡ ಈ ಜಾಗದಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದೀವಿ. ಇದು ನಮಗ್ ಸೇರಿದಂತಹ ಜಾಗ. ಆದ್ರೆ ಈ ಜಾಗವನ್ನ ತೆರವು ಮಾಡಿ ಈ ರೀತಿಯಾಗಿ ಬದುಕನ್ನ ಅಕ್ಷರಶಃ ಬೀದಿಗೆ ತಂದಿದ್ದಾರೆ ಅಂತ ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಈ ಜನ ಇವತ್ತು ಅದೇ ಮನೆಯ ಎದುರುಗಡೆ ಜಾಗದಲ್ಲಿ ಬೀಡನ್ನ ಬಿಟ್ಟಿರುವಂತದ್ದು ನೀವು ನೋಡ್ಬೋದು. ಸಾಕಷ್ಟು ಕುಟುಂಬಗಳು ಈಗ ಬೀದಿಗೆ ಬಂದಿದ್ದಾವೆ. ಯಾರೊಬ್ರು ಕೂಡ ಇವರ ಕಷ್ಟಕ್ಕೆ ಆಗ್ಲಿಲ್ಲ. ಇಲ್ಲೊಂದು ಟೆಂಟ್ ನ ಹಾಕೊಂಡು ಅವರು ಜೀವನವನ್ನ ನಡೆಸುವಂತಹ ಪ್ರಯತ್ನ ಆಗಿದೆ. ಕಳೆದ 5 ದಿನಗಳಿಂದನೂ ಕೂಡ ಹೀಗೆ ಇವರು ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಚಿಕ್ಕದಾಗಿ ಸೂರು ಕಟ್ಕೊಂಡಿದ್ರು, ತಮ್ಮ ಬದುಕನ್ನ ಕಟ್ಕೊಂಡಿದ್ರು, ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ರು. ಇಂತಹ ಹೊತ್ತಿನಲ್ಲಿಯೇ ಇವರಿಗೆಲ್ಲರೂ ಕೂಡ ಶಾಕ್ನ ಕೊಟ್ಟಿರುವಂತದ್ದು. ಇರಕ್ಕೆ ನೆಲೆ ಇಲ್ಲದೆ ಈ ರೀತಿಯಾಗಿ ಬೀದಿಯಲ್ಲಿ ಬಂದು ಜೀವನ ನಡೆಸುವಂತಹ ಸ್ಥಿತಿ ಇವರಿಗೆಲ್ಲರಿಗೂ ಬಂದಿದೆ. ಕೇವಲ 1-2 ಕುಟುಂಬ ಅಲ್ಲ, 38ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿರುವಂತದ್ದು. ಯಾವುದೇ ರೀತಿಯಾಗಿ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಅವ್ರ ಮನೇಲಿ ಸಾಮಾನುಗಳಿತ್ತು, ಅದನ್ನ ತಗೊಂತೀವಿ ಬಿಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವಕಾಶವನ್ನ ಮಾಡದೆ ಪೊಲೀಸರ ಸಮ್ಮುಖದಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡ್ಕೊಂಡಿದ್ದಾರೆ. ಕೈಗೆ ಏನ್ ಸಿಕ್ಕಿದ್ಯೋ, ಕೆಲವರು ಇಲ್ಲಿ ಹೆಲ್ಪ್ ಮಾಡಿದಂತವರ ಸಹಾಯದಿಂದ ಒಂದಿಷ್ಟು ಬೆಡ್ಶೀಟ್ ಗಳನ್ನ ಅದು ಇದು ತಗೊಂಡು ಬಂದಿದ್ದಾರೆ ಹೊರತು ಅವರಿಗೆ ಬೇರೆ ಏನು ಕೂಡ ಇಲ್ಲ. ಮಾತಾಡ್ಸೋಣ, ಎಷ್ಟು ವರ್ಷದಿಂದ ನೀವಿದ್ರ, ಏನಾಯ್ತು ಅವತ್ತು ಅಂತ? ನಮ್ಮ ತಾತ ನಮ್ಮ ಅಜ್ಜಿ ಇರೋ ತರ ಇದ್ದೀವಿ ಮೇಡಮ್. ಅವತ್ತು ನಾವು ಬೇರೆ 4 ದಿವಸ ಟೈಮ್ ಕೇಳಿದ್ವಿ. ನಮ್ 4 ದಿವಸ ಟೈಮ್ ಕೊಡಿ, ನಾವೇ ಖಾಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಹೊಡ್ಕೊಂಡ್ ಬಂದ್ರು ಮೇಡಮ್. ನಾವ್ ಹೇಳಿದ್ವಿ ನಮ್ಗೆ ಟೈಮ್ ಕೊಡಿ, 2 ಅವರ್ಸ್ ಆದ್ರೂ ಟೈಮ್ ಕೊಡಿ, ನಮ್ ಪಾತ್ರೆ ಎಲ್ಲ ನಾವ್ ಎತ್ಕೊಬಿಡ್ತೀವಿ ಅಂದ್ರೆ ಇಲ್ಲ, 2 ನಿಮಿಷನು ನಿಮ್ಗೆ ಟೈಮ್ ಕೊಡಲ್ಲ, ನಾವು ಅರ್ಧ ಅವರ್ನು ಟೈಮ್ ಕೊಡಲ್ಲ, ನಮ್ ಜಾಗ ನಮ್ಗೆ ಬೇಕು ಅಂತ ಫುಲ್ ಡೆಮೊಲೇಷನ್ ಮಾಡಿದ್ರು ಮ್ಯಾಮ್. ಪೊಲೀಸ್ ಅವರು ಲಠಿ ಚಾರ್ಜ್ ಮಾಡಿದ್ದಾರೆ. ನನ್ಗೂ ಕೈಯಲ್ಲಿ ಇಲ್ಲಿ ಎಲ್ಲ ಹೊಡೆದಿ ನೋಡಿ, ಮಗುನು ಹೊಡೆದಿದ್ದಾರೆ. ಮಗು ಹೊಡೆದಿಲ್ಲ, ಎಲ್ಲಾ ಜನದವ್ರು ಎಲ್ದ್ರಲ್ಲ, ಮಗುನು ಕೆಳಗಡೆ ತಳ್ಳಿದ್ದಾರೆ. ಲೇಡೀಸ್ ಪೊಲೀಸ್ ಕೈ ಇಟ್ಟಿಲ್ಲ, ಜೆಂಟ್ಸ್ ಪೊಲೀಸ್ ಹೊಡೆದಿರೋದು ಎಲ್ಲಾರ್ಗು. ಇದು ತಳ್ಳಾದಲ್ಲಿ ಮಗುಗಾಗಿರೋದು ಮೇಡಮ್. ಅದು ಮಗುಗೆ ಸ್ಕೂಲ್ಗೆ ಶಾಲೆಗೂ ಕಳ್ಸಿಲ್ಲ, ಬಟ್ಟೆ ಎಲ್ಲ ಒಳಗಡೆನೆ ಇದೆ ಮೇಡಮ್. ನಮ್ಗೆ ಯಾರು ದೊಡ್ಡವ್ರು ಬಂದ್ ಇಲ್ಲಿ ನೋಡ್ಲಿಲ್ಲ, ಯಾರು ಬಂದ್ ನೋಡ್ಲಿಲ್ಲ. ಎಲ್ಲ ಪಪ್ಲಿಗೆ ನಮ್ಗೆ ಬಿಸ್ಕಿಟು, ಊಟ, ಕುಡಿ ನೀರು, ಲೇಡೀಸ್ ಅವ್ರಿಗೆ ಟಾಯ್ಲೆಟ್ ಹೋಗಕ್ಕೆ, ಬಾತ್ರೂಮ್ ಹೋಗಕ್ಕೆ ಯಾವ ಪ್ಲೇಸ್ನೂ ಇಲ್ಲ. ಈ ಪ್ಲೇಸ್ ಅಲ್ಲಿ ಜೆಂಟ್ಸ್ ಈ ಕಡೆ ಹೋಗ್ತಾರೆ, ಲೇಡೀಸ್ ಈ ಕಡೆ ಹೋಗ್ತಾರೆ ಮೇಡಮ್. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಮಕ್ಕಳಿಗೆ ಹಾಲು ಇಲ್ಲ, ಏನಿಲ್ಲ ಮೇಡಮ್. ನಮ್ಗೆ ಹೆಲ್ಪ್ ಮಾಡ್ತಾ ಇರೋದೇ ಪಬ್ಲಿಕ್ನೇ. ಬೆಡ್ಶೀಟ್ ತಕೊಂಡ್ ಬಂದ್ ಕೊಡ್ತಾರೆ, ಊಟ ತಕೊಂಡ್ ಬಂದ್ ಕೊಡ್ತಾರೆ, ಕುಡಿಯೋ ನೀರು ಅವರೇ ತಕೊಂಡ್ ಬಂದ್ ಕೊಡೋದು. ಏನು ತಗೊಳಕ್ಕಾಗಿಲ್ಲ? ಏನೆಲ್ಲ ಇತ್ತು ಮನೆ ಒಳಗೆ, ಏನೆಲ್ಲ ತಗೊಬೇಕಾಗಿತ್ತು? ಎಲ್ಲ ಇದೆ ಮೇಡಮ್. ಬಟ್ಟೆ ಇದೆ ನಮ್ಗೆ. ಇವಾಗ ನಾವು ಪೀರಿಯಡ್ ಆದ್ರೂ ನಮ್ಗೆ ನ್ಯಾಪ್ಕಿನೂ ಇಲ್ಲ ನಮ್ಗೆ. ಅದು ಆದ್ರೂ ನಾವ್ ಎಲ್ಲಿ ಹೋಗೋದು? ರೋಡಲ್ಲೇ ಬಿದ್ದಿದೀವಿ. 6 ದಿನ 5 ದಿನ ಆಯ್ತು ನಾವು ರೋಡಲ್ಲಿ.
ಎಲ್ಲ ಏನು ತಗೊಳಕ್ ಮನೆ ಒಳಗಡೆನೆ ಹೋಗ್ತಾ ಇಲ್ಲ ಮೇಡಮ್. ನಾವು ಹೋಗಲ್ಕೆ ಆಗಲ್ಲ, ಫುಲ್ ವಾಲ್ ಮೇಲೆ ಬೀಳುತ್ತೆ ಹೋದ್ರೆ, ಹೊರಗಡೆ ಹೋದ್ರೆ. ಇದು 6 ವರ್ಷ ಮ್ಯಾಮ್. ಮಗು ಕೂಡ ತಳ್ಳಾಟದಲ್ಲಿ ಗಾಯ ಮಾಡ್ಕೊಂಡಿದೆ. ಒಂದೇ ಒಂಚೂರುನು ಕೂಡ ಟೈಮೇ ಕೊಡ್ಲಿಲ್ಲ ಅಂತ ಹೇಳಿ ನಿಮ್ಮನೇನು ಹೋಗಿದ್ಯಾ, ಏನಾಯ್ತು? ಇಲ್ಲಿರೋರು ಎಲ್ಲಾರ ಮನೇನು ಹೋಗಿದೆ ಮೇಡಮ್. ಏನಾಯ್ತು, ನಾವು ಫೈಟ್ ಮಾಡಿದ್ವಿ, ಬುಲ್ಡೋಸರ್ ಮುಂದ್ಗಡೆನೆ ಹೋಗಿ ನಾವು ಮಲ್ಕೊಂಡ್ಬಿಟ್ರಿ, ನಮ್ಮನ್ನ ಸಾಯಿಸ್ಬಿಟ್ಟು ಆಮೇಲೆ ನಮ್ಮನ್ನ ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ನಾ ಬರೀ ಒಂದು 2 ದಿವಸ ಟೈಮ್ ಕೇಳಿದ್ರಿ, 2 ದಿವಸ 5 ದಿವಸ ಕೇಳಿದಕ್ಕೆ ಕೊಡಲ್ಲ ಅಂದ್ರು. ಆಮೇಲೆ 2 ದಿವಸ ಕೇಳಿದ್ರಿ, 2 ದಿವಸ ಇಲ್ಲಮ್ಮ, 1 ಅವರ್ನು ನಿಮ್ಗೆ ಕೊಡಲ್ಲ. ಸುಮಾರು ಒಂದು 200-250 ಪೊಲೀಸರು ಇರ್ಬೋದು ಮೇಡಮ್. ಇವಾಗ ಹೆಂಗ್ ಜೀವನ ಮಾಡ್ತಾ ಇದ್ದೀರಾ? ಏನ್ ಜೀವನ ಮೇಡಮ್, ವಾಶ್ರೂಮ್ ಹೋಗಕ್ ಆಗ್ತಾ ಇಲ್ಲ ಮೇಡಮ್. ನಮ್ಗೆ ಇರೋರು ರಿಲೇಷನ್ ಆ ಕಡೆ, ಇವಾಗ ಅಣ್ಣ ತಮ್ಮಂದಿರ್ತಾರ, ನಾವೆಲ್ಲ ಹುಟ್ಟಿ ಬೆಳೆದಿರೋದು ಮೇಡಮ್. ಆ ಕಡೆ ಮನೆಯವರು ಹೆಲ್ಪ್ ಮಾಡ್ತಾ ಇದಾರೆ, ಹುಡುಗರು ಏನ್ ಮಾಡ್ತಾರೆ, ಹುಡುಗಿರು ಹೋಗ್ಬಿಡ್ತೀರಿ, ಹೆಂಗಸರೆಲ್ಲ ಈ ಕಡೆ ಹೋಗ್ತಾ ಇದಾರೆ, ಪ್ರೈವೇಟ್ ಆಗಿ ಹೋಗ್ತಾರೆ. ಬಾತ್ರೂಮ್ ಇಲ್ಲ ಮೇಡಮ್, ಮಕ್ಳಿಗೆ ಕುಡಿಯೋಕೆ ನೀರಿಲ್ಲ, ಮುಖ ತೊಳಿ, ನಾವು ಹ್ಯಾಂಡ್ ವಾಶ್ ಕೈ ತೊಳಿದೆ ಊಟ ಮಾಡೋಣ, ಕೈ ತೊಳಿದೇನೆ ಇವಾಗ ಊಟ ಮಾಡ್ತಾ ಇದಾರೆ ಮಕ್ಳೆಲ್ಲ. ಮಕ್ಳಿಗೆ ಯಾರು ಸ್ಕೂಲ್ಗೆ ಕಲ್ಸಿಲ್ಲ ಮೇಡಮ್, ಕಾಲೇಜ್ಗೆ ಹೋಗಿಲ್ಲ. ಹಿಂಗೆ ಇದ್ದೀರಿ ಮೇಡಮ್. ಇಲ್ಲಿ ಮಲ್ಕೊಂಡು ನೋಡಿ, ಅವ್ರಿಗೆ ಮಂಜು ಕುಬಿಡು, ಅವ್ರಿಗೆ ಹುಷಾರಿಲ್ಲ. ಮಂಜು ಏನ್ ಬಾಯಿಗೆ ಮಂಜು ಹುಷಾರಿಲ್ಲ ಮೇಡಮ್. ನೋಡಿ ಬಾಯೆಲ್ಲ ಹಿಂಗಾಗಿದೆ, ಎಲ್ಲ ಇನ್ಫೆಕ್ಷನ್ಗಳಾಗಿದೆ ಮೇಡಮ್. ಕೈ ಮಕ್ಳು, ಎಳೆ ಮಕ್ಳು ಮೇಡಮ್, ಇಲ್ಲೇ ಮಲ್ಗ್ತಾ ಇದೀರಿ ನಾವು. ಅಂದ್ರೆ ಇವತ್ತಿಗೆ 5 ದಿವಸ ಮೇಡಮ್, ಯಾವ್ದೋ ಅಧಿಕಾರಿಗಳಿಗೂ ನಮ್ಗೆ ಕಣ್ಣೆತ್ತಿ ನೋಡಕ್ ಬಂದಿಲ್ಲ ಮೇಡಮ್. ಅಷ್ಟು ನಾವು ಇಲ್ಲಿ ಬಾಳೋದಕ್ಕೆ ಅರ್ಹತೆ ಇಲ್ಲ. ಮಾತೆತ್ತಿದ್ರೆ ಸರ್ಕಾರ ಬಡವ್ರ ಪರ ಅಂತ ಹೇಳುತ್ತೆ, ನಿಜವಾಗ್ಲೂ ಬಡವ್ರ ಪರ ಇದೆಯಾ? ಅಲ್ಲ ಮೇಡಮ್, ನಾವು ಸರ್ಕಾರ ನಮ್ ಪರ ಇದೆ ಅಂತಾನೆ ನಾವು ಹೋರಾಡಿದ್ ಮೇಡಮ್. ಪೊಲೀಸ್ ಅವರು ನಮ್ಗೇನೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ ಸರ್ಕಾರ ಮೇಡಮ್? ನಮ್ಗೆ ಯಾರನ್ನ ನಮ್ಮೇ ನಾವು ಓಟ್ ಹಾಕ್ಬೇಕು ಮೇಡಮ್? ಹಂಗಂದ್ರೆ ನಾವು ಪಾಕಿಸ್ತಾನವ್ರು ಅವ್ರ ಊರವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಒಂದು ನಾಯಿಗೆ ಹೊಡೆದಾರ ಎಳ್ದಿ ಹಾಕೊಂಡು ಹೋಗ್ತಾರೆ. ಒಂದು ನಾಯಿಗೆ ಹೊಡೆದ್ರೆ ಕೂಡ ಎಷ್ಟೋ ಜನಗಳು ಬರ್ತಾರೆ ಇವಾಗ ಬ್ಲೂ ಕ್ರಾಸ್ ಇಂದ. ಏನಕ್ಕೆ ಪ್ರಾಣಿಗಳಿಗೆ ಹೊಡಿತೀರಂತ. ನಾಯಿಗಿಂತ ಅಧ್ವಾನಾಗಿ ಕೊಡ್ತಿದಾರೆ ನಮ್ ಗಂಡ್ ಮಕ್ಕಳಿಗೆ, ಕಾಲೇಜ್ ಓದೋ ಮಕ್ಕಳಿಗೆ ಮೇಡಮ್ ಹೆಂಗೆ ಎಳ್ಕೊಂಡು ಹೋಗ್ತಾರ ಅಂದ್ರೆ ನಾಯಿಗೆ ಎಳ್ಕೊಂಡು ಹೋಗೋ ತರ ಎಳ್ಕೊಂಡು ಹೋಗಿದಾರೆ ಮೇಡಮ್. ಅಷ್ಟೇ ನಾವು ಕರ್ಮ ಮಾಡಿದಿರಿ ಹೇಳಿ. ಇಲ್ಲಿ ಹುಟ್ಟಿ ನಾವು ಕರ್ನಾಟಕನಲ್ಲಿ ಹುಟ್ಟಿ ಬೆಳೆದಿರೋದು ನಮ್ ಕರ್ಮನ ಮೇಡಮ್. ಹಂಗಂದ್ರೆ ತಮಿಳವರು ಇಲ್ಲಿ ಇರಬಾರ್ದ ಮೇಡಮ್? 150 ವರ್ಷ ಮೇಡಮ್ ಇಲ್ಲಿ ನಾವು ಜಾತಿ ಭೇದ ಏನು ನೋಡಲ್ಲ ಮೇಡಮ್. ನಾವು ಆ ಕಡೆ ನೋಡಿ ಹಿಂದಿಯವರು ಇದ್ದಾರೆ, ಮುಸ್ಲಿಮ್ಸ್ ಜನನೂ ಇದ್ದಾರೆ, ಬಾಡಿಗೆಗಿದ್ದಾರೆ. ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತೀರಿ, ಒಬ್ರಿಗೊಬ್ರು ಹಂಚ್ಕೊಂಡು ನಾವು ಪ್ರೀತಿಯಿಂದ ಬೆಳೆದಿರೋದು. ಇವಾಗ ಎಲ್ಲರೂ ಬೀದಿ ಪಾಲಾಗಿದಾರಲ್ಲ ಮೇಡಮ್. 5 ದಿವಸ ಮೇಡಮ್ ಇಲ್ಲಿ ಓಟ್ ಕೇಳಕ್ಕೆ ಸುಮಾರು ಜನ, ಎಷ್ಟೆಷ್ಟು ಜನ ಬರ್ತಾರೆ ಮೇಡಮ್. ಇವತ್ತು ಇಷ್ಟು ನ್ಯೂಸ್ ಆಗಿದ್ರು ಕೂಡ 1 ಜನ ನಮ್ಗೆ ಬಂದಿ ನೋಡಿಲ್ಲ. ಸರ್ಕಾರ ಕಡೆಯಿಂದ 1 ನೀರು ಬಾಟ್ಲು ನಮ್ಗೆ ಬಂದಿಲ್ಲ ಮೇಡಮ್. ಅಷ್ಟೇ ನಾವು ಪಾಪ ಮಾಡಿದ್ದೀರಿ. ಪಬ್ಲಿಕ್ ಮೇಡಮ್ ಜಾತಿ ಭಾವ ನೋಡ್ದು ಬಂದು ಪಬ್ಲಿಕ್ ನೋಡ್ಬಿಟ್ಟು ಬಂದು ಹೆಲ್ಪ್ ಮಾಡ್ತಾ ಇದಾರೆ. ನಾವು ಊಟಗೆ ನೀರಿಗೆ ನಮ್ಗೆ ಪರ್ಮನೆಂಟ್ ಆಗಿ ನಮ್ಗೆ ಸೊಲ್ಯೂಷನ್ ಬೇಕೇ ಬೇಕು. ಅಲ್ಲಿ ಗಂಟ ನಾವು ಹೋರಾಟನ ನಾವು ಬಿಡಲ್ಲ ಮೇಡಮ್. ನಮ್ಗೋಸ್ಕರ ಬಂದು ಬೇರೆಯವ್ರು ಬಂದು ಏಟ್ ತಗೊಳ್ತಾ ಇದಾರಲ್ಲ ಮೇಡಮ್. ಹಾಗಂದ್ರೆ ನಾವು ನಂಬಿ ಓಟ್ ಹಾಕಿದವರು ಎಲ್ಲಿ ಹೋಗಿದ್ರು? ನಮ್ಗೆ ಏನ್ ಪರಿಹಾರನೇ ಇಲ್ವಾ? ಇವತ್ತಿಗೆ 5-6 ದಿವಸ ಆಗ್ತದೆ ಮೇಡಮ್ ಟೆಂಟ್ ಹಾಕೊಂಡಿ ನಾವು. ನಮ್ಗೆ ಯಾರು ನೋಡ್ತಾರೆ? ನಮ್ಮ ಹೆಸರು ಶಾಲಿನಿ ಅಂತ ಮೇಡಮ್. ಎಲ್ಲರೂ ಕೂಡ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನೇ ಒಂದು ನೋಟಿಸ್ ನ ಕೊಡದೆ ಏಕಾಏಕಿ ಈ ರೀತಿ ಪೊಲೀಸರು ದಬ್ಬಾಳಿಕೆಯನ್ನ ಮಾಡಿ ಹೆಂಗಸರು ಮಕ್ಕಳು ಅಂತ ನೋಡದೆ ಈ ರೀತಿಯಾಗಿ ಮಾಡಿದ್ದಾರೆ. ಮನೆಯಲ್ಲಿರುವಂತಹ ವಸ್ತುಗಳನ್ನ ಕೂಡ ತಗೊಂಡಿಲ್ಲ. ಇದೇ ಮನೆ ಏನ್ ಹೊಡೆದು ಹಾಕಿದ್ದಾರೆ ಎದುರುಗಡೆ ಬೀದಿಯಲ್ಲಿ ಇದ್ದು ನಾವು ಶೌಚಾಲಯಕ್ಕೂ ಕೂಡ ಹೋಗೋದಕ್ಕೆ ಮುಜುಗರ ಆಗುವಂತಹ ಪರಿಸ್ಥಿತಿಗೆ ಸರ್ಕಾರ ತಂದಿಟ್ಟಿದೆ. ಒಬ್ಬರೇ ಒಬ್ರು ಜನಪ್ರತಿನಿಧಿಗಳು ಕೂಡ ಇಲ್ಲಿಗೆ ಬಂದು ಏನ್ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಕೂಡ ಕೇಳಿಲ್ಲ. ಹಾಗಿದ್ರೆ ನಾವು ರಾಜ್ಯದಲ್ಲಿ ಹುಟ್ಟಿದ್ದೇ ತಪ್ಪ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.